ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಬೆಳಿಗ್ಗೆ ಎಲ್ಲ ರೆಡಿಯಾಗಿ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ಯಾವತ್ತಿಂದ ನಾವು ಸಂಡೇ ದೇವಸ್ಥಾನ ಹೋಗ್ಬೇಕಂತ ಅಂದ್ಕೊಳ್ತಿದ್ವಿ. ಆದರೆ ಬೆಳಿಗ್ಗೆ ಹೇಳುವಾಗ ಲೇಟ್ ಆಗ್ತಿತ್ತು. ಇವತ್ತು ಲೇಟ್ ಆಗಿದೆ, 11 ಆಯಿತು. ಇಲ್ಲೇ ಒಂದು ಹತ್ತಿರದಲ್ಲಿ ಫೇಮಸ್ ಗಣಪತಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗುವ ಅಂತ ಡಿಸೈಡ್ ಮಾಡಿ ಈಗ ಹೋಗ್ತಾ ಇದ್ದೇವೆ. ಲೆಟ್ಸ್ ಗೋ ಗೈಸ್. ಉಮೇಶ ನೋಡಿ, ಅಲ್ಲಿ ಬರ್ತಿದ್ದಾನೆ. ಅವನಿಗೆ ಯಾವ ಕಡೆ ಹೋಗುದಂತಾನೆ ಗೊತ್ತಿಲ್ಲ ಗೈಸ್. ದಾರಿ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಿದ್ದಾನೆ. ಆಕ್ಚುಲಿ ಈ ಕಡೆ ಹೋಗ್ಬೇಕಿತ್ತು, ಅವನು ಆ ಕಡೆ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಮತ್ತೆ ಕಿಶೋರ್ ಈ ಕಡೆ ಬಂದಿದ್ದೇವೆ. ಅವನಷ್ಟಕ್ಕೆ ಯಾವುದೋ ಲೋಕದಲ್ಲಿದ್ದಾನೆ ಗೈಸ್. ಇದೇ ನೋಡಿ ಗಣಪತಿ ಟೆಂಪಲ್. ತುಂಬಾ ಜನ ಇದ್ದಾರೆ ಇವತ್ತು. ಗೈಸ್, ನಾವು ದೇವಸ್ಥಾನದಿಂದ ಬಂದು ಈಗ ಎಳ್ನೀರು ಕುಡಿಲಿಕ್ಕೆ ಬಂದ್ವಿ. ಗೈಸ್, ನಾವೀಗ ಎಳ್ನೀರು ಕುಡಿದು ತಿಂಡಿ ತಿನ್ನುವ ಅಂತ ಬಂದ್ವಿ ಉಡುಪಿ ಉತ್ಸವಕ್ಕೆ. ನೋಡುವ ಏನೇನು ತಿಂಡಿ ಇದೆ ಅಂತ, ಏನು ತಗೊಳ್ಳೋದು ಅಂತ ನೋಡುವ ಗೈಸ್. ನಾವು ಬನ್ಸ್ ತಗೊಂಡ್ವಿ 3 ಜನ ಸಹ. ಬನ್ಸ್ ತಿನ್ನೋದೇ ತುಂಬಾ ದಿವಸ ಆಗಿತ್ತು, ಅದಕ್ಕೆ ತುಂಬಾ ದಿನ ಆದ್ಮೇಲೆ ಬನ್ಸ್ ತಿಂತಾ ಇದ್ವಿ ಗೈಸ್. ನಾವು ತುಂಬಾ ದಿನದಿಂದ ಮೀನು ತಗೊಳ್ಬೇಕಂತ ಪ್ಲಾನ್ ಮಾಡ್ತಿದ್ವಿ, ಆದ್ರೆ ಮೀನು ಸಿಗ್ತಾ ಇರ್ಲಿಲ್ಲ ನಮ್ಗೆ. ಸೊ ಈಗ ಮೀನ್ ಅಂಗಡಿಗೆ ಬಂದ್ವಿ, ನೋಡುವ ಯಾವ ಮೀನು ತಗೊಳ್ದಂತ. ಗೈಸ್, ನಾವು ಬಂಗಡೆ ಮೀನು ತಗೊಂಡ್ವಿ. ಇವತ್ತು ಸ್ಪೆಷಲ್ ಬಂಗಡೆ ಮೀನು ಸಾರು ಮಾಡ್ತಾ ಇದ್ದೇವೆ ನಾವು. ಹುಷಾರ ತಗೊಂಡು ಲೆಕ್ಕದಲ್ಲಿ ಲೆಟ್ಸ್ ಗೋ ಗೈಸ್. ನೋಡಿ, ಮೀನಿನ ಚೀಲ ಇಟ್ಕೊಳ್ಳಿಕ್ಕೆ ಫೈಟಿಂಗ್ ಮಾಡ್ತಿದ್ದಾರೆ ಕಿಸರ ಮತ್ತೆ ಉಮೇಶ. ಮೀನಿನ ತೊಟ್ಟೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ಎಂತ ಮಾಡುದು ತೊಟ್ಟೆ ಕೊಡ್ತಾರಲ್ಲ. ನನ್ಗೆ 2 ತೊಟ್ಟೆ ಹಾಕಿ ಕೊಡ್ಬೇಕಿತ್ತಂತೆ ಕಿಶೋರನಿಗೆ. ಎಂತೆಲ್ಲ ತೊಂದರೆ ಎಲ್ಲ ಬರ್ತದೆ ನೋಡಿ. ನಾವು ಮೀನೆಲ್ಲ ತಗೊಂಬಂದು ಮೀನು ಪುಳಿ ಮುಂಚೆ ಮಾಡಿ ಊಟ ಮಾಡಿ ಈಗ ನಾವು ಹೋಗ್ತಾ ಇದ್ದೇವೆ ವಾಕಿಂಗ್ಗೆ. ಸ್ಟೈಲೇ ಚೇಂಜ್ ಮಾಡ್ತೀನಿ ಎಂತ. ನಾವೀಗ 1 ರೌಂಡ್ ವಾಕಿಂಗ್ ಹೋಗ್ಬೇಕು. ಬೆಳಿಗ್ಗೆಯಿಂದ ಇವತ್ತು ಎಂತ ಮಾಡಿದೆ ಅಂತ ಗೊತ್ತಾಗ್ಲಿಲ್ಲ. ಸಂಡೇ ಹೇಗೆ ಹೋಯ್ತು, ಎಂತ ಆಯ್ತಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಹೆಂಗೆ ಹೋಯ್ತ ಚಟಪಟ ಅಂತ ಹೋಗ್ತಾ ಉಂಟು ದಿನ. ಸಂಡೇ ಅಂತೂ ರಾಕೆಟ್ ತರ ಹೋಯ್ತು. ಲೈಟ್ ಎಲ್ಲ ಬಂದ್ ಮಾಡಿ ನಾವು 1 ರೌಂಡ್ ವಾಕಿಂಗ್ ಹೋಗುವ ಗೈಸ್. ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ಬೇಕಲ್ಲ, ಅದಕ್ಕೆ ಒಂದೊಂದು ಲೈಟ್ ಇಪ್ಪಡ. ಲೆಟ್ಸ್ ಗೋ ಗೈಸ್. ಗೈಸ್, ಹಾಗೆ ವಾಕಿಂಗ್ ಮಾಡ್ತಾ ಕಾಫಿ ಕುಡಿಯಲಿಕ್ಕೆ ಬಂದ್ವಿ. 1 ರೌಂಡ್ ಹಾಗೆ ಕಾಫಿ ಕುಡಿದು ವಾಕಿಂಗ್ ಮಾಡ್ತಾ ಇನ್ನು ರೂಮಿಗೆ ಹೋಗೋದು. ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ, ರೂಮಿಗೆ ಹೋಗೋದಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ನಾವೊಂದು ಜಿಮ್ಮಿಗೆ ಸೇರುವಂತ ಒಂದು ಜಿಮ್ ನೋಡ್ಲಿಕ್ಕೆ ಬಂದ್ವಿ ನಮ್ಮ ರೂಮ್ ಹತ್ರ. ನೋಡುವ ಗೈಸ್, ನಮ್ಮ ಮೋಟಿವೇಶನ್ ಸಿಕ್ಕಿ ಏನಾದರೂ ಫೈನಲೈಸ್ ಆದರೆ ಇನ್ನು ಡೈಲಿ ಬೆಳಿಗ್ಗೆ ಜಿಮ್ಮಿಗೆ ಬರ್ತೇವೆ. ಲೆಟ್ಸ್ ಗೋ ಗೈಸ್, ಏನೆಲ್ಲ ಆಗ್ತದೆ ನೋಡುವ. ವಾಕಿಂಗ್ ಎಲ್ಲ ಆಗಿ ಈಗ ಊಟ ಮಾಡುವ ಸಮಯ. ಕಿಶೋರ ಸ್ಪೆಷಲ್ ಬಂಗಡೆ ರವಾ ಫ್ರೈ ಮಾಡಿದ್ದಾನೆ. ಬೆಂಕಿ ಎಲ್ಲ ಬಂತು ಅಡಿಗೆ ಮನೆಯಲ್ಲಿ ಸ್ವಲ್ಪ. ಅದು ಹೊರಗಡೆ ಪಟಾಕಿ ಎಲ್ಲ ಹೊಡಿತಿದ್ದಾರಲ್ಲ, ಸೊ ಅದರ ಸ್ವಲ್ಪ ಕಿಡಿ ಒಳಗಡೆ ಬಂದು ನಮ್ಮದು ಫ್ರೈಡ್ ರೈಸ್ ಶಾಪಲ್ಲಿ ಹೇಗೆ ಬಣ್ಣದಲ್ಲಿ ಬೆಂಕಿ ಬರ್ತದೆ ಆ ಥರ ಬೆಂಕಿ ಎಲ್ಲ ಬಂತು. ಗಮ್ಮತ್ತಿತ್ತು ಮಾತ್ರ. ಸೊ ಇದು ಸ್ಪೆಷಲ್ ರವಾ ಫ್ರೈ, ಬೆಂಕಿ ಥರ ಉಂಟು ಗೈಸ್. ಇನ್ನು ಊಟ ಮಾಡಿ ಮಲಗುದು ನಾವು. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗುವ. ಅಲ್ಲಿವರೆಗೆ ನಮ್ಮ ಲಾಗ್ ನೋಡ್ತಾ ಇರಿ. ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್ ಗೈಸ್. ನಾಳೆ ಮತ್ತೆ ಸಿಗೋಣ ಇದೆ ಪ್ರೀತಿಯೊಂದಿಗೆ. ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.